ಸರ್ ನಮಗೊಂದು ಫೋನ್ ಕಾಲ್ ಬಂದಿತ್ತು ಇವತ್ತು ಶುಕ್ರವಾರ ನೈಟು. ಹಿಂಗೆ ನಮ್ಮ ಕಡೆಯವ್ರಿಗೆ ಒಬ್ಬರಿಗೆ ಹುಷಾರಿಲ್ಲ, ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದಾರೆ, ICU ಅಲ್ಲಿದ್ದಾರೆ, ಇನ್ನೂ ಡಿಸ್ಚಾರ್ಜ್ ಆಗಿಲ್ಲ, ಮತ್ತು ಅದು ತುಂಬ ಫೀವರ್ ಇದೆ, ವೈರಲ್ ಫೀವರು, ನಾರ್ಮಲ್ ಸ್ಟೇಜಿಗೆ ಬರ್ತಿಲ್ಲ ಅಂತೇಳಿ ಒಂದು ಫೋನ್ ಕಾಲ್ ಬಂದಿತ್ತು. ಸರಿ ಆಯಿತು, ಬೆಳಗ್ಗೆಗೆ ಫೋನ್ ಮಾಡಿ ಹಾಸ್ಪಿಟ್ಲಲ್ಲಿ ಇರಬೇಕು, ನಾನು ಹೇಳಿದ್ದು ಅವರು ತೊಗೊಂಡು ಹಾಸ್ಪಿಟ್ಲಲ್ಲಿ ಇರಬೇಕು, ರೆಡಿ ಇದ್ದಾಗ ನನಗೆ ಫೋನ್ ಮಾಡಿ, ನಾನು ಇಲ್ಲಿಂದನೇ ನಾನು ಅವ್ರಿಗೆ ರೆಡಿ ಮಾಡ್ತೀನಿ, ನಾನು ಹೇಳಿದ ಪ್ರಕಾರ ಮಾಡಿದ್ರೆ 2 ದಿನದಲ್ಲಿ ಡಿಸ್ಚಾರ್ಜ್ ಆಗೋ ರೀತಿ ಮಾಡಿಕೊಡ್ತೀನಿ ಅಂತ ಹೇಳಿದೆ ಸರ್. ಹಂಗಾಗಿ ಇವ್ರಿಗೆ ಮಾಡಿದ್ದು, ಇವರೇ ಹಾಸ್ಪಿಟ್ಲಲ್ಲಿ ಇದ್ದಿದ್ದು. ಅದು ಇವರ ಮಿಸ್ಸಸ್ಸು ಅವರ ಬ್ರದರ್ ಒಬ್ಬರು ಮಾಡಿದ್ದಾರೆ ನಾವು ಹೇಳ್ದಂಗೆ. ಇವಾಗ ನೆಕ್ಸ್ಟ್ ರಿಸಲ್ಟ್ ಹೇಗಿದೆ ಅಂತ ಇವ್ರನ್ನ ಕೇಳಬೇಕು ನೀವು. ಜ್ವರ ಕಡಿಮೆ ಆಗ್ತಾನೆ ಇರಲಿಲ್ಲ, ಬಿಟ್ಟು ಬರ್ತಾಯಿತ್ತು. ಆಮೇಲೆ ಇವ್ರಿಗೆ ಒಂದು ಫೋನ್ ಮಾಡಿದ್ವಿ, ಫೋನ್ ಮಾಡಿದ್ಮೇಲೆ ಸರಿ ಮಾಡ್ತೀವಿ ಅಂದಮೇಲೆ ಪೂಜೆ ಮಾಡ್ತೀವಿ ಅಂದ್ರೆ ಪೂಜೆ ಮಾಡಿದ್ಮೇಲೆ ಪರವಾಗಿಲ್ಲ, ನಾರ್ಮಲ್ ಸ್ಟೇಜಿಗೆ ಇದು ಆಸ್ಪತ್ರೆಯಲ್ಲಿ ಇದು ಯಾವ ಥರದ ಸಮಸ್ಯೆ ಅಂತ ಹೇಳಿದರು? ಬರೀ ವೈರಲ್ ಫೀವರ್ ಅಂತ ಒಂದು ವಾರ ಅಡ್ಮಿಟ್ ಆಗಿದೆ ಸರ್. ಆದರೆ ಸ್ವಲ್ಪ ವಾಸಿ ಆಗಿರಲಿಲ್ಲ. ಇವ್ರು ಫೋನ್ ಮಾಡಿ 2 ದಿವಸದಲ್ಲಿ ವಾಸಿಯಾಗಿ ಡಿಸ್ಚಾರ್ಜ್ ಆಗಿದ್ದಾರೆ. ನೀವು ಚಾಲೆಂಜ್ ಹಾಕಿದ್ರಿ 2 ದಿವಸದಲ್ಲಿ ನಾವು ಡಿಸ್ಚಾರ್ಜ್ ಮಾಡ್ತೀವಿ ಅಂತ. ಯಾವ ಥರ ಅದು ನಮ್ಮ ದೇವ್ರ ಕಡೆಯಿಂದ. ಯಾವ ಥರ ಗೋಚರ ಆಯಿತು 2 ದಿವಸದಲ್ಲಿ? ಅದು ನಾನು ಇಲ್ಲಿ ಅಂಜನದಲ್ಲಿ ಪ್ರಶ್ನೆ ನೋಡಿಕೊಂಡೆ, ಅವ್ರ ಹೆಸರು ಹೇಳಿದರು ನಮಗೆ ಹೇಳಿ, ಅವರು ಬ್ರದರ್ ಒಬ್ರು ಹೇಳಿ, ಅವರು ದೊಡ್ಡ ಕೆಲಸದಲ್ಲಿ ಇದ್ದಾರೆ, ಅವ್ರದ್ದು ಬೇಡ ನಮಗೆ. ಅವರು ಕೇಳಿದ್ರು ಏನಾದರೂ ಮಾಡಿ ಮಾಡ್ಬೇಕು ಮೇಡಮ್ ಅಂತೇಳಿ. ಸರ್ ನೀವೇನು ಭಯ ಪಡಬೇಡಿ, ನಾನು ಹೇಳ್ದಂಗೆ ನೀವು ಮಾಡಿದ್ರೆ 2 ದಿನದಲ್ಲಿ ಡಿಸ್ಚಾರ್ಜ್ ಆಗೋ ರೀತಿ ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ಅದೇ ರೀತಿ ಮಾಡಿದ್ವಿ. ಬೆಟರ್, ಚೆನ್ನಾಗಿದ್ದಾರೆ, ಒಳ್ಳೇದಾಗಲಿ. ಇದಕ್ಕಿಂತ ಭಾಳ ಏನಿದು ಕಾಲು ಈ ಥರ ಸರ್? ಅದು ನಾಗಪ್ಪಂದು ನಾಗದ ದೋಷ ಆಗಿತ್ತು ಹೇಳಿ ಮೇಡಮ್, ಏನು ಸಮಸ್ಯೆ ಇದೆ ಸರ್? ಇವ್ರಿಗೆ ಕಾಲೆಲ್ಲ ಒಂದು ಸ್ವಲ್ಪ ಭಾಳ ಒಂಥರ ಈ ಥರ ಗಜ್ಜಿ ಥರ ಆಗಿ ಬಬ್ಬೆಗಳು ಬಂದ್ಬಿಟ್ಟಿತ್ತು. ನಾಗರ ದೋಷ ಇತ್ತು. ನಾನು ಸರಿ ಆಯಿತು, ನಾನು ಸರಿ ಮಾಡಿಕೊಡ್ತೀನಿ, ನಾನು ಹೇಳ್ದಂಗೆ ಮಾಡಿ ಅಂತ ಹೇಳಿದ್ದೆ. ಆಮೇಲೆ ಅದೇ ರೀತಿ ಮಾಡ್ಕೊಬಂದರು. ಈಗ ಮೇಲಾಗ್ತಾ ಬಂದಿದೆ ಸರ್. ಇಲ್ಲ, ಪೂರ್ತಿ ಹೋಗಿದೆ. ತೋರಿಸಿ ಸ್ವಲ್ಪ ಪ್ಯಾಂಟ್ ಎತ್ತು ತೋರಿಸಿ. ಜಾಸ್ತಿ ಇತ್ತ ಮೊದಲು? ಇಲ್ಲ, ಅದು ಫುಲ್ ಬ್ಲ್ಯಾಕ್ ಆಗಿತ್ತು. ಫುಲ್ಲು ಬ್ಲ್ಯಾಕ್ ಆಗಿಬಿಟ್ಟು ಡಾಕ್ಟ್ರು ಆಗಲ್ಲ ಅಂತ ಹೇಳಿದರು. ಎಲ್ಲೋಗಿದ್ರು? ಚಿನ್ಮಯಾಗೆ. ಸೊ ಅವ್ರು ಇದ್ಕೊಂಡು ಇಲ್ಲ, ಇದು ಆಗಲ್ಲ, ಟ್ರೀಟ್ಮೆಂಟ್ ತೊಗೋಬೇಕು ಅಂದರು. ನಾನು ದೇವ್ರನ್ನ ನಂಬಿದ್ದಕ್ಕೆ ವಿದಿನ್ 1 ಮಂತು ಅಪ್ಪ ಹೇಳಿಲ್ಲ ನನಗೆ ಮಾಡಿಕೊಡ್ತೀನಿ ಅಂತ. ಬಟ್ ಅದೇ ಆಟೋಮೆಟಿಕ್ಕಾಗಿ ವಿದಿನ್ 4 ವೀಕ್ಸ್ ಒಳಗಡೆ ಆಗಿದೆ. ಒಂದೇ ವಾರದಲ್ಲಿ, 1 ತಿಂಗಳಲ್ಲಿ? ಆಗಿದೆ. ಬಟ್ ಅದು 6 ಮಂತಿಂದ ಇತ್ತು. ಆಸ್ಪತ್ರೆಯಲ್ಲಿ ಗುಣ ಇಲ್ಲ, ಹೋಗೋಕ್ಕೆ ಬಿಡಲಿಲ್ಲ ಅವರು. ಇವ್ರು ಗುಣ ಮಾಡ್ತೀನಂತ ನನಗೆ ಮನಸ್ಸೊಳಗಡೆ ಹೇಳಿದ್ದಕ್ಕೆ ಸರ್ ಬಂದೆ. ಅವರು ಅಪ್ಪ ಹೇಳ್ತು ಒಂದು ಸತಿ ಹೋಗು ಹಾಸ್ಪಿಟ್ಲಿಗಂತ. ಇಲ್ಲೆಲ್ಲ ನೀನು ನಂಬಿದ್ದೀನಿ ಅಂದಿದ್ದಕ್ಕೆ ಅವ್ರು ಒಳಗಡೆನೇ ಲೆಕ್ಕಾಚಾರ ಮಾಡಿ ಅದನ್ನು ಕ್ಲಿಯರೆನ್ಸ್ ಮಾಡ್ಬೇಕು. ಫಸ್ಟ್ ಪೇಯ್ನ್ ಇತ್ತು, ಅದರಿಂದ ನನಗೆ ಒಂದು ಸ್ವಲ್ಪ ಹೇಳೋಕ್ಕಾಗ್ತಾ ಇದ್ದಿಲ್ಲ. ಪೇಯ್ನ್ ಇಲ್ವಾ? ಏನೂ ಇಲ್ಲ, ನಾರ್ಮಲಾಗಿ ನಡೀತಾ ಇದ್ದೀನಿ. ಏನು ಮಾಡಿಕೊಟ್ರು ಇಲ್ಲಿಂದ? ಏನಿಲ್ಲ, ಒಂದು ನಿಂಬೆಹಣ್ಣು ಅಷ್ಟೇ, ಅದರಿಂದನೇ ಇಷ್ಟೊಂದು ಕ್ಯೂರ್ ಆಗಿದೆ. ನಿಂಬೆಹಣ್ಣು ಏನು ಮಾಡಿದ್ರಿ? ಅದನ್ನು ತೊಗೊಂಡೋಗಿ ಅವರು ಹೆಂಗೆ ಹೇಳ್ತಾರೆ ಅದನ್ನು ನಾವು ಹಚ್ಚಿ ಇದು ಮಾಡಿದ್ವಿ. ಏನು ಹೇಳಿದ್ರು ಮೇಡಮ್, ಅದು ಯಾವ ಥರ ಯೂಸ್ ಮಾಡೋದು? ಸರ್ ಅವರು ನಿಂಬೆಹಣ್ಣು ದೃಷ್ಟಿ ತೆಗೆದ್ಬಿಟ್ಟು 3 ದಾರಿಲಿ ಕಟ್ ಮಾಡೋಕ್ಕೆ ಹೇಳಿದ್ದೆ. ಪ್ಲಸ್ಸು ಅದ್ರ ಮೇಲೆ ಸ್ವಲ್ಪ ನಿಧಾನಕ್ಕೆ ಉಜ್ಕೊಂಡು ಬನ್ನಿ ಅಂತ ಹೇಳಿದೆ ನಿಂಬೆಹಣ್ಣು. ಆ ಥರ ಮಾಡಿದ್ದಾರೆ. ಮತ್ತು ದೇವ್ರದ್ದು ಭಸ್ಮನ ಸ್ವಲ್ಪ ಮೇಲಿಂದ ಕೆಳಕ್ಕೆ ಇಳಿಮಕ್ಕೆ ಮಾಡಿ ಅಂತ ಹೇಳಿದ್ದೆ. ಆ ಥರ ಮಾಡಿದ್ದಾರೆ. ಇವಾಗ ಬೆಟರು, ಅವರೇ ಬಂದಿದ್ದಾರೆ, ನನಗೆ ಒಳ್ಳೇದಾಗಿದೆ ಹೇಳ್ತೀನಿ ಅಂತೇಳಿ. ಸೊ ಇನ್ನೂ ಮತ್ತೆ ಅದ್ರದ್ದು ಔಷಧಿ ಏನು ತಿರ್ಗಾ ಮತ್ತೆ ಅದ್ರ ತೊಗೊಬೇಕು ನೀವು? ಅಂದರೆ ಇಲ್ಲ, ಅಪ್ಪ ಹೇಳಿದೆ ಪ್ಯೂರು ಗುಣ ನಾನು ಮಾಡ್ತೀನಿ, ಸ್ವಲ್ಪ ಕಾಯಬೇಕು. ಅದಕ್ಕೆ ಇವತ್ತು ಹೋಮಾಗಿ ಬಂದಿದ್ದೆ ನಾನು. ಸರ್ ಇವರು ಬೆಂಗಳೂರಿಂದ ಬಂದಿರೋದು. ಇವ್ರ ಮಗನಿಗೆ ಭಾಳ ವರ್ಷಗಳಿಂದ ನಡೆಯೋಕ್ಕಾಗ್ತಿರ್ಲಿಲ್ಲ, ಕೂರೋಕ್ಕಾಗಲ್ಲ, ನಡೆಯೋಕ್ಕಾಗಲ್ಲ ಅನ್ನೋ ಸಮಸ್ಯೆ ಬಂದಿದ್ದರು. ಮೊನ್ನೆ ಬಂದಾಗ ನಾನು ಸ್ವಲ್ಪ ರೆಡಿ ಮಾಡಿಕೊಟ್ಟಿದ್ದೀನಿ. ಇವಾಗ ಸ್ವಲ್ಪ ಪರವಾಗಿಲ್ವಂತೆ. ಅವ್ರ ಬಾಯಲ್ಲೇ ಕೇಳಿ ಏನಾಗಿತ್ತು ಹೇಳಿ. ಅವನಿಗೆ 6 ಇಯರ್ಸಿಂದ ಅಂದರೆ ಒಂದು ವಾಕರ್ ಇಟ್ಕೊಂಡು ನಡೀತಾನೆ. ಸ್ವಲ್ಪ ಇದು ಕಾಲು ಊರ್ತಾ ಇರಲಿಲ್ಲ. ಇವಾಗ ಇಲ್ಲಿ ನಾವು ಇದೇ ಫಸ್ಟ್ ಟೈಮ್ ಬಂದಿರೋದು. ಮನೆಗೆ 1-2 ಸತಿ ಬಂದಿದ್ವಿ. ಆಗ ನಿಂಬೆಹಣ್ಣು ಇದು ಕೊಟ್ಟಿದ್ರು, ಇದನ್ನು ಹಚ್ಚಿ ಅಂತ ಅಂದ್ಬಿಟ್ಟು. ಅದಾದಮೇಲೆ ಸ್ವಲ್ಪ ಕಾಲು ಊರ್ತಾ ಇದ್ದಾನೆ, ಪರವಾಗಿಲ್ಲ. ಮೊದಲು ಎಲ್ಲ ತೋರಿಸಿದ್ರು? ಬೆಂಗಳೂರಿನಲ್ಲಿ ತುಂಬ ಸಿಕ್ಕಾಪಟ್ಟೆ ಹಾಸ್ಪಿಟಲ್ಸ್ಗೆಲ್ಲ ತೋರಿಸಿದ್ದೀವಿ, ಬೇರೆ ಬೇರೆ ದೇವಸ್ಥಾನ ಅದು ಇದು ಎಲ್ಲ ಮಾಡಿಸಿದ್ದೀವಿ. ಒಬ್ಬೊಬ್ಬರು ಒಂದೊಂದು ಹೇಳೋರು. ಲಾಸ್ಟಲ್ಲಿ ಇಲ್ಲಿಗೆ ಬಂದಿದ್ದೀವಿ. ಸ್ವಲ್ಪ ಪರವಾಗಿಲ್ಲ. ಸರಿ ಹೋಗಿಲ್ವಾ? ಇಲ್ಲ, ಅಲ್ಲೆಲ್ಲೂ ನಮ್ಗೆ ಇದಾಗಲಿಲ್ಲ. ಎಷ್ಟು ವರ್ಷದಿಂದ ಇದೆ? ಇವಾಗ ಅವನಿಗೆ 7 ಇಯರ್ಸಿಂದ ಇದೆ ಇದು. 7 ಇಯರ್ಸಿಂದ ಎಲ್ಲೂ ಸರಿ ಹೋಗಿಲ್ಲ. ಬಟ್ ಇಲ್ಲಿ ಬಂದು ಎಷ್ಟು ದಿನ ಆಯ್ತು? ಇದೇ ಫಸ್ಟ್ ಟೈಮ್ ನಾನು ಬಂದಿರೋದು. ದೇವಸ್ಥಾನಕ್ಕೆ ಇದೇ ಫಸ್ಟ್ ಟೈಮ್ ಬಂದಿರೋದು. ಮನೆಗೆ 2 ಸತಿ ಬಂದಿದ್ದೀನಿ. ಅಲ್ಲಿ ಏನು ಮಾಡಿಕೊಟ್ಟಿದ್ರು ಇವರು? ನಿಂಬೆಹಣ್ಣು ಮಂತ್ರಿಸ್ಕೊಟ್ಟಿದ್ರು.
ಆಮೇಲೆ ಕಪ್ಪಾಕ್ಸಿದ್ವಿ. ಕಪ್ಪಲ್ಲೂ ಸ್ವಲ್ಪ ಹೇಳಿದ್ರು, ಪೂಜೆಗೆ ಹೇಳಿದ್ದಾರೆ, ನಾವಿನ್ನೂ ಮಾಡಿಸಿಲ್ಲ, ಪೂಜೆ ಮಾಡಿಸ್ಬೇಕು ಅದನ್ನು. ಎಷ್ಟು ವರ್ಷ ಮಗ ಇದು? ಅವ್ನಿಗೆ ಇವಾಗ 18 ಇಯರ್ಸ್. 18 ವರ್ಷ. ಇವಾಗ ಅಂದರೆ ಅವನು ಯಾರಾದರೂ ಸಪೋರ್ಟ್ ಬೇಕಾಗಿತ್ತ ಅವನಿಗೆ? ಸಪೋರ್ಟ್ ಬೇಕು. ಅಂದರೆ ಎದ್ದೊಳ್ಬೇಕಾದ್ರೆ ವಾಕರ್ ಇಟ್ಕೊಂಡೇ ಎದ್ದೊಳ್ತಾನೆ, ಮಾಡ್ತಾನೆ. ಇನ್ನೂ ಒಂದು 2-3 ಸತಿ ಬನ್ನಿ ಫುಲ್ಲು ಸರಿ ಹೋಗುತ್ತೆ ಅಂತ ಹೇಳಿದ್ದಾರೆ. ಪೂಜೆ ಎಲ್ಲ ಮಾಡಿದ್ಮೇಲೆ ಸರಿ ಹೋಗುತ್ತೆ ಅಂತ ಹೇಳಿದ್ದಾರೆ. ಇವಾಗ ಅವರಲ್ಲಿ ನಡ್ಕೊಂಡು ಬರ್ತಾ ಇದ್ದಾರೆ ಅವರೆಲ್ಲ? ಅವನೇ ಇವಾಗ ಅವರೇ ನಡ್ಕೊಂಡು ಬರ್ತಾರೆ. ಮೊದಲು ಈ ಥರ ನಡ್ಕೊಂಡು ಬರೋಕ್ಕಾಗ್ತಾ ಇರಲಿಲ್ಲ? ಇಲ್ಲ ಇಲ್ಲ ಇಲ್ಲ. ಯಾರಾದರೂ ಅಲ್ಲಿ ಬೇಕಾಗಿತ್ತು ಸಪೋರ್ಟು? ಅಲ್ಲೇ ಹೋಗ್ಬಿಡು ಅಂತ. ಮಾತಾಡ್ತಾರಲ್ಲ ನಿಮ್ಮ ಮಗ? ಬೆಳವಣಿಗೆ ಚೆನ್ನಾಗಿ ಆಗಿದ್ದಾರೆ. ಬಟ್ 18 ವರ್ಷ ಇವಾಗ ಇವರಿಗೆ ಅಷ್ಟೇ. 18 ಇಯರ್ಸ್. ಎಷ್ಟು ಇವಾಗ ನೀವು ಹೇಳ್ದಂಗೆ ಎಷ್ಟು ದಿವಸದಿಂದ ಈ ಥರ ನಡೆಯೋಕೆ ಅವ್ರಿಗೆ ಕಷ್ಟ ಆಗೋದು? ಅವನಿಗೆ 7 ಇಯರ್ಸಿಂದ. ಅಂದರೆ 12 ಇಯರ್ಸ್ ಗಂಟ ಚೆನ್ನಾಗಿದ್ದ. ಆಫ್ಟರ್ 12 ಈ ಥರ ಆಗಿದೆ. ಏನಾದರೂ ಆಕ್ಸಿಡೆಂಟು ಈ ಥರ? ಇಲ್ಲ ಇಲ್ಲ, ಏನೂ ಆಗಿಲ್ಲ. ಆಕ್ಸಿಡೆಂಟ್ ಆಗಿತ್ತು. ನಮ್ಮ ಮಾಮಂದು ಗಾಡಿ, ಅದೇ ಏನು ಏಟ್ ಏನು ಆಗಿಲ್ಲ. ಅಲ್ಲಿ ಏಟ್ ಏನು ಆಗಿರ್ಲಿಲ್ಲ. ಬಿದ್ದಿಲ್ಲ, ಬಿದ್ದು ಇಲ್ಲ, ಏನೂ ಇಲ್ಲ. ಕಾರಲ್ಲಿ ಒಳಗಡೆ ತಲೆ ಬಿದ್ದೋಗಿದ್ದೆ ಸುತ್ತಿ ಅವನು ಬಿದ್ದಿದ್ದ. ಕೆಳಗಡೆ ಬಿದ್ದಿಲ್ಲ, ಗಾಡಿ ಒಳಗಡೆನೆ. ಸುಮ್ಮನೆ ನಮ್ಮ ಮಮ್ಮಿನೂ ಇದ್ರು, ನಮ್ಮಮ್ಮ ಇದ್ರು, ನನ್ನ ತಂಗಿ ಮಕ್ಕಳು 2 ಇದ್ರು. ಅವ್ರನ್ನ ತೊಡೆ ಮೇಲೆ ಕುಂಡಿಸ್ಕೊಂಡು ಇವನ್ನ ಕೆಳಗಡೆ ಹಿಂಗೆ ಇದು ಮಾಡಿದ್ರು ಅಷ್ಟೇ. ಅಂದರೆ ತಲೆ ಸುತ್ತ ಅದೆಲ್ಲ ಏನಿಲ್ಲ. ಬಿದ್ದಿದ್ದ ಜಾಗ ಸರಿ ಇಲ್ವಾ? ಅದೇ ಅದು ಗಾಡಿ, ಅದು ಇದು ದ ವಿಲನ್ ಮೂವಿನಲ್ಲಿ ಆಯ್ತಲ್ಲ, ಅದೇ ತರ. ನನ್ನ ತಂಗಿ ಯಜಮಾನ್ರು ಗಾಡಿ ಓಡಿಸ ಹಾಸನಾಂಬ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತಾ ಇದ್ದಾಗ ಇನ್ಸಿಡೆಂಟ್ ಆಗಿದೆ. ಆ ಥರ ಹೋಗಿ ಆಮೇಲೆ ನಿಂತ್ಕೊಳ್ಳೋಕೆ ಕಷ್ಟ ಆಗುತ್ತೆ. ವಾಕರೇ ಬೇಕು ಅವನಿಗೆ. ವಾಕರ್ ಇಲ್ಲ ಅಂದರೆ ಕಾಲು ಊರು ಓಡಾಡಿ ಕಾಲು ಇಟ್ಕೊಂಡು ಕಾಲು ಊರು ಆಯ್ತು. ಕಾಲು ಗುಳ್ಳೆಗೆ ಹೋಗಿದೆ. ಹಂಗೆ ಇರ್ತಾನೆ, ಬೆರಳಲ್ಲೇ ನಡೀತಾನೆ, ಹಿಂಗೆ ನಡೀತಾನೆ. ಬೆರಳು ಈ ಥರ ಫ್ರೀ ಬಿಡಲ್ಲ ಅವನು. ಹಿಂದೆಗಡೆ ಊರು, ಕೆಳಗಡೆ ಊರು, ಹಿಂದೆಗಡೆ ಏನಾಗಲ್ಲ, ಎಲ್ಲ ಸರಿ ಹೋಗು. ದೇವಸ್ಥಾನಕ್ಕೆ ಬಂದಿದೆಯಲ್ಲ. ಏನಂತ ಹೇಳ್ಬೋದು ಮೇಡಮ್ ನೀವು? ಸರ್, ಈ ಹುಡುಗನಿಗೆ ಆಗಿರೋದು ರಾವು ಬಿದ್ದಿರೋ ಜಾಗ ಡೇಂಜರ್ ಐತೆ ಹೇಳಿ. ಯಾರಿಗೆ ಆಕ್ಸಿಡೆಂಟ್ ಆಗಿತ್ತೋ ಅವ್ರಿಗೆ ಎಫೆಕ್ಟ್ ಆಗಿಲ್ಲ, ಜೊತೆಲಿ ಇವ್ರು ಇರೋದ್ರಿಂದ ಇವ್ರಿಗೆ ಎಫೆಕ್ಟ್ ಆಗಿದೆ. ಅದು ಇಬ್ಬರೊಳಗೂ ಆಗ್ಬೇಕಿತ್ತ ಇಲ್ಲ ಯಾರಿಗಾದ್ರೂ ಒಬ್ಬರಿಗಾದ್ರೂ? ಯಾವೊಬ್ಬರಿಗಾಗುತ್ತೆ. ಅಲ್ಲಿ ಸ್ಪಾಟ್ ಆಗಬೇಕಿತ್ತು, ಜಸ್ಟ್ ಮಿಸ್ ಆಗಿದ್ದಾರೆ. ಆದರೆ ಅದು ರಾವು ದೋಷ, ರಾವು ಹೊಡೆದಾಯಿತು. ಅಲ್ಲಿಂದ ಇವ್ರಿಗೆ ನಡೆಯೋದು ಕಷ್ಟ ಆಗ್ತದೆ. ಆ ಟೈಮ್ನಲ್ಲಿ ಎಲ್ಲಾದ್ರೂ ಹೋಗಿ ತೋರಿಸ್ಕೊಂಡಿದ್ರೆ ಸರಿ ಹೋಗ್ತಾ ಇತ್ತು ಜಲ್ದಿ. ತಕ್ಷಣ ಹೋಗಿ ತೋರಿಸ್ಕೊಂಡು ಇದು ಮಾಡಿದ್ರೆ ಸರಿ ಆಗ್ತಿತ್ತು. ಇದು ಎಲ್ಲ ಮಾಡಿಸ್ತಿದ್ರಿ ಅಲ್ಲಿ. ಇದು ಎಕ್ಸರ್ಸೈಸ್ ಅಲ್ಲಿ ಅದೆಲ್ಲ ಸುಮ್ಮನೆ ಇರು. ಅಂದರೆ ದೇವಸ್ಥಾನಕ್ಕೆ ಎಲ್ಲೂ ಹೋಗಿಲ್ಲ ನಾವು. ತಕ್ಷಣಕ್ಕೆ ನಾವು ಇಂಗ್ಲೀಷ್ದು ಅಂದರೆ ಸ್ಕ್ಯಾನಿಂಗು ಅದು ಇದು ಅಂತ ಅಲ್ಲಿ ಹಾಸ್ಪಿಟ್ಲ್ಗಳಿಗೆ ತೋರಿಸಿದ್ರು ಅಷ್ಟೇ. ಅದ್ರ ಜೊತೆನಲ್ಲಿ ಎಲ್ಲೂ ತೋರಿಸ್ಬಿಟ್ಟಿದ್ರೆ ಹೌದು, ಎಲ್ಲಾದ್ರೂ ದೇವಸ್ಥಾನ ಹತ್ರ ಅವಾಗ ತಕ್ಷಣ ಅದು ಮಾಡಿದಿದ್ರೆ ಈ ಥರ ಆಗ್ತಿರ್ಲಿಲ್ಲ. ಈಗ ಸರಿ ಹೋಗ್ಬೋದಾ? ಸರಿ ಆಗುತ್ತೆ ಸರ್. ನೆಕ್ಸ್ಟ್ ವಿಡಿಯೋದಲ್ಲಿ ನೋಡಿ, ಸ್ವಲ್ಪ ಇದು ಬಿಟ್ಟು ಅವರೇ ಓಡಾಡೋ ರೀತಿ ಮಾಡೋಣ. ಆಮೇಲೆ ಸ್ವಯಂಭೂ ನಾಗರಾಜ ಏನು ಎಜುಕೇಶನ್ ಏನು ಮಾಡ್ತಾ ಇದ್ದೀರಾ? ಇಲ್ಲ, ಬಿಟ್ಬಿಟ್ಟೆ. ಸ್ಟ್ಯಾಂಡರ್ಡ್ ಅಷ್ಟೇ ಸರ್. ಆಮೇಲೆ ನಾವೇ ಬಿಡಿಸ್ಬಿಟ್ಟು ಇವಾಗ ಮತ್ತೆ ಓದಬೇಕು. ಇವಾಗ ಅಷ್ಟೇ ರೆಡಿ ಆದಮೇಲೆ. ರೆಡಿ ಆದಮೇಲೆ ಅದಕ್ಕೆ ಹೇಳಿದ್ದೀನಿ, ಭಯ ಪಡಬೇಡಿ, ರೆಡಿ ಮಾಡಿಕೊಡ್ತೀನಿ ಅಂತ ಹೇಳಿದ್ದೀನಿ. ಯಾಕಂದರೆ ಇದೇ ಥರ ಕೇಸ್ 2 ಮಾಡಿಕೊಟ್ಟಿದ್ದೀನಿ. ಮಂತ್ರಾಲಯದೊಂದು, ಮತ್ತು ಪಾವಗಡದೊಂದು, ಮತ್ತು ಇನ್ನೊಂದು ಬಳ್ಳಾರಿಯವ್ರದ್ದೊಂದು ಮಾಡಿಕೊಟ್ಟಿದ್ದೀನಿ. ಹಂಗಾಗಿ ಈ ಹುಡುಗನಿಗೂ ಮಾಡಿಕೊಡ್ತೀನಿ ಅಂತ ಹೇಳಿದ್ದೀನಿ. ನೀವು ಸುತ್ತಾಡಿ ಸುಮಾರು 18 ವರ್ಷ ಹೆಚ್ಚು ಕಮ್ಮಿ ಎಲ್ಲೆಲ್ಲಿ ಸುತ್ತಾಡಿ ಇರ್ತೀರಾ, ತುಂಬ ಸುತ್ತಾಡಿರ್ತೀರಾ. ಆಸ್ಪತ್ರೆ ಆಗ್ಬೋದು, ಬೇರೆ ಕಡೆ ಓದೋಕ್ಕಾಗ್ಬೋದು, ಖರ್ಚುಗಳು ಆಗಿರುತ್ತೆ. ಸೊ ಅದೆಲ್ಲ ನಿಮಗೆ ಎಷ್ಟು ಎಕ್ಸ್ಪೆನ್ಸಿವ್ ಆಗೈತೆ, ಎಷ್ಟು ಖರ್ಚುಗಳೆಲ್ಲ ಮಾಡಿನೂ ಏನೂ ಪ್ರಯೋಜನ ಇಲ್ಲ. ಈಗ ಇಲ್ಲಿ ಬಂದು ಹೋದ್ಮೇಲೆ ಏನು ಇವಾಗ ಅಷ್ಟು ಮಟ್ಟಿಗೆ ಒಬ್ಬನೇ ಅಂದರೆ ಅದು ವಾಕರ್ ಇಟ್ಕೊಂಡು ನಡ್ಕೊಂಡು ಬರ್ತಾವನೆ. ಈ ಲೆವೆಲ್ಗೆ ಬಂದಿರೋದು ಇದೇ ಫಸ್ಟಾ ಇಲ್ಲ ಇದಕ್ಕೆ ಮೊದಲು ನಡೆಯೋದು? ಅಂದರೆ ಇದಕ್ಕೆ ಮೊದಲು ಇದೇ ಥರನೇ ನಡೆಯೋನು. ಕಾಲು ಇಮ್ಡಿ ಊರ್ತಾ ಇಲ್ಲ ಅವನು. ಅಂದರೆ ಇವಾಗ ಒಂದು ಪಾದದ ಊರ್ತಾನೆ, ಇನ್ನೊಂದು ಪಾದದ ಅವನು ಊರಲ್ಲ.
ಹಾಂ ಒಂದೊಂದ್ಸರಿ ಊರ್ತಾನೆ ಒಂದೊಂದ್ಸರಿ ಹಾಂ ಒಂದೊಂದು ಸತಿ ಊರಲ್ಲ, ಅದೇ ಪ್ರಾಬ್ಲಮ್. ಆಮೇಲೆ ನಾವು ಬೇರೆ ಬೇರೆ ದೇವಸ್ಥಾನ ಅಂದರೆ ತುಮಕೂರು ಹತ್ರ ಹರಿಯೂರು, ಆಮೇಲೆ ಬೆಂಗಳೂರು ಹತ್ರ ಇರೋ ಅಲ್ಲೆಲ್ಲ ದೇವಸ್ಥಾನಗಳೆಲ್ಲ ಸುತ್ತಾಡಿದ್ದೀವಿ. ನಿಮಿಷ ಸರ್, ನಾವು ಬೆಂಗಳೂರಿನವ್ರು. ಹಾಂ ಇವಾಗ ನಿಮ್ಗೆ ಇಲ್ಲಿ ಬಂದೋದ್ಮೇಲೆ ಸಂತೋಷ ಆಗಿದೆ. ಹಾಂ ಸಂತೋಷ ಆಗಿದೆ. ನೀವು ಚೇತರಿಕೆ ಆಗುತ್ತೆ ಅನ್ನೋ ನಂಬಿಕೆ ಇದೆಯಾ? ಹಾಂ ನಂಬಿಕೆ ಇದೆ. ಈಗ ಅವ್ರು ಮೇಡಮ್ ಅವ್ರು ಹೇಳ್ತಾವ್ರೆ ಕಾವ್ಯ ಅವ್ರ ಮೇಲೆ ನಂಬಿಕೆ ಇರೋದು. ತೆಗೆಸ್ಬಿಟ್ಟು ಅವ್ನಿಗೆ ಹಂಗೆ ನಡೆಸ್ತೀನಿ ಹಾಂ ಹಾಂ ಹೌದು. ಅಂತ ಅವರು ಭರವಸೆ ಕೊಡ್ತಾವ್ರೆ. ಹಾಂ ನಿಮ್ಗೆ ನಂಬಿಕೆ ಇದೆಯಾ? ಹಾಂ ನಂಬಿಕೆ ಇದೆ. So, ಇವಾಗ ಅವ್ರಿಗೆ ಏನು ನೆಕ್ಸ್ಟ್ ಏನು ಪೂಜೆ ಮಾಡಬೇಕು, ಏನು ಕೆಲಸ? ಪೂಜೆ ಏನಿಲ್ಲ ಸರ್, ಜಸ್ಟ್ ಅವರು ಬರೀ ನಿಂಬೆಹಣ್ಣು ತೆಂಗಿನಕಾಯಿ ಇದ್ರಲ್ಲೇ ಮಾಡ್ಕೊಡ್ತೀನಿ. ಈ ಸರಿ ಕುಂಬಳಕಾಯಿ ಮಾಡ್ಕೊಡ್ತೀನಿ ಅವ್ರಿಗೆ. ಸರ್ ಇವರು ಕುಂದಾಪುರದಿಂದ ಬಂದಿರೋದು. ಇವರು ಲಾಸ್ಟ್ ಟೈಮ್ ಹೋಮ ಆಗಿದ್ದು 2 ದಿನಕ್ಕೆ ಬಂದಿದ್ರು. ನಾವು ಇಲ್ಲಿ ದೇವಸ್ಥಾನ ಕ್ಲೀನ್ ಮಾಡೋಣ ಅಂತ ಬಂದಿದ್ವಿ. ಅವಾಗ ಇಲ್ಲೇ ಬಂದು ಕೇಳಿದ್ರು. ಕೇಳಿದಾಗ ಹಿಂಗೆ ನಮ್ಮ ಯಜಮಾನ್ರು ಕಾಣ್ತಿಲ್ಲ, ಆಗಲೇ ಹೋಗಿ 40 ದಿನ ಆಗಿದೆ, ಕಾಣ್ತಿ ಆಗಿದೆ, ಎಲ್ಲಿ ಹೋಗಿದ್ದಾರೆ ಏನು ಅಂತ ಗೊತ್ತಿಲ್ಲ, ಎಲ್ಲ ಪೊಲೀಸ್ ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ವಿ, ಆದ್ರೂ ನಮಗೆ ಸಿಕ್ತಿಲ್ಲ ಅಂತೇಳಿ ಸ್ವಲ್ಪ ನೋಡಿ ನೀವು ಏನಾದರೂ ಮಾಡಿ ಕರ್ಸ್ಕೊಡ್ಬೇಕು ಅಂತದ್ದು. ಜೀವದಲ್ಲಿ ಇದಾರ ಇಲ್ವಾ ಅಂತ ಕೇಳಿದ್ರು. ನಾವು ಅದಕ್ಕೆ ಡೌಟ್ ಇತ್ತು. ಅವ್ರು ನಮಗೆ ಕೇಳಿದ್ರು. ನಾನು ಅಂಜನದಲ್ಲಿ ನೋಡ್ಬಿಟ್ಟು ಅವ್ರು ಸಾಯ ಅಂತವ್ರಲ್ಲ, ಇನ್ನ 4 ಜನ ಸಾಯಿಸ್ದ ಅಂತ ಮಂದಿ ಅಂತ ಹೇಳಿದ್ದೆ. ಧೈರ್ಯ ಕೊಟ್ಟಿದ್ದೆ. ಸ್ವಲ್ಪ ಇಲ್ಲಿ ನಿಂಬೆಹಣ್ಣು ತೆಂಗಿನಕಾಯಿ ಎಲ್ಲ ಮಾಡ್ಕೊಟ್ಟಿದ್ದೆ. 15 ದಿನದೊಳಗಡೆ ಕರ್ಸ್ಕೊಡ್ತೀನಿ ಅಂತ ಹೇಳಿದ್ದೆ. 8 ದಿನನಾಗೆ ಬಂದಿದ್ದಾರೆ. ಎಷ್ಟು ದಿವಸಕ್ಕೆ ಬಂದರು? 7 ದಿನಲ್ಲೇ ಬಂದಿದ್ದಾರೆ. 7 ದಿನದಲ್ಲಿ 8 ದಿವಸದಲ್ಲಿ 7 ದಿನಕ್ಕೆ ಮನೆಗೆ ಅವರೇ ಬಂದ್ರಾ? ಅವರು ನಮ್ದು ದೇವಸ್ಥಾನದಲ್ಲಿದ್ದರು, ಕರ್ಕೊಂಡು ಬಂದಿದ್ದೆ ಹೋಗಿ ನಾವೇ. ಅಂದ್ರೆ ನಿಮ್ಗೆ ಗೊತ್ತಾಯ್ತಾ ಎಲ್ಲಿದ್ದಾರೆ ದೇವಸ್ಥಾನ ಅಂತ? ನಮ್ಮನೆ ದೇವರು. ಸುಳಿವು ಬಂದೈತೆ. ಅಂದ್ರೆ ನಿಮ್ಗೆ ಹೆಂಗ್ ಗೊತ್ತಾಯ್ತು? ಏನ್ ಗೊತ್ತಿತ್ತು, ಅಮ್ಮ ಬಲ್ ಬಂದಿದ್ದೇವಲ್ಲ, ಅಮ್ಮನ ಹತ್ರ ಬಂದಾಗ ಹೋಮದು ಎಲ್ಲ ಇದೆ ಅಂತಂದ್ರೆ ಅಮ್ಮ ಪೂಜೆ ಮಾಡಿದ್ರು. ಮತ್ತು ಇಲ್ಲ 15 ದಿವಸ ಬರ್ತಾರಂತೆಲ್ಲ ನಿಂಬೆಹಣ್ಣು ಅದೆಲ್ಲ ಕೊಟ್ಟಿದ್ರು. ಅದ್ರ ಪ್ರಕಾರ ಮಾಡಿದೆವು. ಮತ್ತು ಇನ್ನೂ 2 ನಿಂಬೆಹಣ್ಣು ಇದ್ದವು. ಅದನ್ನ ಏನ್ ಮಾಡಕ್ ಕೊಟ್ಟಿದ್ರು? ಅಮ್ಮ ನಿಂಬೆಹಣ್ಣು ಅವ್ರ ಹೆಸರು ಮೇಲೆ ಕಟ್ ಮಾಡಕ್ಕೆ ನಿಂಬೆಹಣ್ಣು ಕೊಟ್ಟಿದ್ರು, ತೆಂಗಿನಕಾಯಿ ಎಲ್ಲ ಕೊಟ್ಟಿದ್ರು, ಪೂಜೆ ಹೇಳಿದ್ರು, ಪೂಜೆ ಮಾಡಿದ್ವಿ. 7 ದಿವಸ ಒಳಗೆ ಬಂದ್ಬಿಟ್ಟಿದ್ದಾನೆ. ನೀವೇನು ಆಗ್ಬೇಕು ಅವ್ರಿಗೆ? ನಮ್ಮ ಮೈದನ ಅತ್ತಿಗೆ ಆಗ್ಬೇಕು. ಅತ್ತಿಗೆ ಓಕೆ. ಅಂದ್ರೆ ಇವಾಗ ನೀವು ಹೇಳಿ ಸರ್, ನಿಮ್ಗೆ ಏನಾದ್ರು ಗೊತ್ತಿ ನಾನು ಮನೆಗೆ ಹೋಗಬೇಕು, ಇವ್ರು ಸವಾಸ ಬೇಡ ಅಂತ ಹೋಗಿದ್ದ ಸರ್. ಇಲ್ಲಾಂದ್ರೆ ಏನಾದ್ರು ಬೇರೆ ತರ ಏನಿಲ್ಲ ಸರ್, ಮಾಟ ಮಂತ್ರ ಏನು ಮಂತ್ರ ಮಾಡ್ತಿದ್ರು ಸರ್. ನನಗೆ ಇವ್ರು ಹೇಳಿದ್ರು ಮಾಡಿಸಿದ್ದಾರೆ ಅಂತ ಹೇಳಿದ್ರು. ಮನೆ ದರ್ವಿನೇ ಪೂಜೆ ಮಾಡಿರಿ ಬರ್ತಾರೆ ಅಂತ ಹೇಳಿದ್ರು. 15 ದಿವಸ ಟೈಮ್ ಕೊಟ್ಟಿದ್ರು. 7 ದಿವಸಕ್ಕೆ ಬಂದಿದ್ದಾರೆ. ದೇವಸ್ಥಾನಾಗೆ ನಮ್ಮ ಮನೆ ದೇವಸ್ಥಾನಾಗಿದ್ದಾರೆ. ಹೋಗಿ ನಮ್ಮ ಮನೆಯವರು ಇನ್ನು ನಮ್ಮ ಹಳೆಯ ಎಲ್ಲ ಹೋಗಿ ಕರ್ಕೊಂಡ್ಬಂದಿದ್ದಾರೆ. ತಕ್ಷಣ ಬಂದ್ರ? ಬಂದಿದ್ದಾರೆ. ಸ್ವಲ್ಪ ಹಂಗೆ ಕರ್ಕೊಂಡ್ಬರ್ತಾರಲ್ಲ, ಹೋಗಿ ಕರ್ಕೊಂಡ್ಬಂದಿದ್ದಾರೆ. ಈಗ ಮನೆಗೆ ಬಂದ್ಮೇಲೆ ಆರಾಮ ಅವ್ರ? ಮತ್ತೇನು ಹೋಗ್ಬೇಕಂತ ಇಲ್ಲ, ಅಮ್ಮನ ಆಶೀರ್ವಾದಲಿಂದ ಆರಾಮಿದ್ದಾರೆ ಈಗ. ಇಲ್ಲೇ ಬೆಂಗಳೂರಿನಾಗೆ ನಮ್ಮ ಮನೆಗೆ ಇದ್ದಾರೆ. ತುಂಬ ಭಯ ಆಗಿತ್ತು, ಅವ್ರು ಇದ್ದಾರೋ ಇಲ್ಲ ಅಂತ ನನಗೆ ಡೌಟ್ ಇತ್ತು ಭಾಳ. ಮತ್ತು ಒಂದು ಇಲ್ಲ ಇದ್ದಾರಂತಮ್ಮ ಅಮ್ಮ, ಅವ್ರು 4 ಮಂದಿಗೆ ಹೊಡಿದ ಪ್ಲೇಯರ್, ಹಂಗೇನು ಧೈರ್ಯ ಇಲ್ಲ, ಅವ್ರ ಧೈರ್ಯ ಚೆನ್ನಾಗದ ಅಂತ ಹೇಳಿದ್ರು. ಅವಾಗ 8 ದಿವಸ ಸ್ವಲ್ಪ ಸಮಾಧಾನ. ಇವಾಗ ಊಟ ಮಾಡಿದ್ರೆ ಎಲ್ಲರೂ ಡೆಲಕ್ಕೆ ಬಿದ್ದಿವಿ ಮನೆಗೆ, ಎಲ್ಲರೂ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದೀವಿ. ನೀವೇನೋ ಹೇಳ್ಬೋದಾ? ಅದೇ ಸರ್, ಅವ್ರು ಹಾಸ್ಪಿಟ್ಲಲ್ಲೆಲ್ಲ ಅಡ್ಮಿಟ್ ಆಗ್ಬಿಟ್ಟಿದ್ರು. ನಾನು ಅದಕ್ಕೆ ಏನು ಆರೋಗ್ಯ ತಪ್ಪಿದ್ರು? ಅಲ್ಲ, ಇವರು ಮನೆ ಬಿಟ್ಟಾಗ್ಬಿಟ್ಟವ್ರಲ್ಲ, ಟೆನ್ಷನ್ ಅಲ್ಲಿ ಮಗಳು ತಾಯಿ ಎಲ್ಲ ಹಾಸ್ಪಿಟ್ಲ್ಗೆ ಅಡ್ಮಿಟ್ ಆಗಿ ಊಟ ತಿಂಡಿ ಎಲ್ಲ ಬಿಟ್ಬಿಟ್ಟಿದ್ರು. ಆಮೇಲೆ ಅವ್ರ ಬಾವ ಅವ್ರು ಬಂದು ಅವ್ರ ಅತ್ತಿಗೆ ಬಂದು ನಮ್ಮ ಹತ್ರ ಕೇಳಿದ್ಮೇಲೆ ಇಲ್ಲೇ ಗಂಗಮ್ಮನ ಮುಂದೆನೂ ಕುತ್ಕೊಂಡು ಹೇಳಿದ್ದು, ನಾನು ಕರ್ಸ್ಕೊಡ್ತೀನಿ, ಭಯ ಬಿಡಬೇಡ್ರಿ, ನಾನು ಕೊಟ್ಟಿದ್ದೆಲ್ಲ ತೊಗೊಂಡೋಗಿ ಅವ್ರ ಹೆಸ್ರ ಮೇಲೆ ಮಾಡಿ ನಾನು ಕರ್ಸ್ಕೊಡ್ತೀನಿ ಅಂತ ಹೇಳಿದ್ದು. ಬರೀ ನಿಂಬೆಹಣ್ಣು ಮಾತ್ರ ಮಾಡ್ಕೊಡ್ತಾರೆ? ನಿಂಬೆಹಣ್ಣು ತೆಂಗಿನಕಾಯಿ ವಾಪಸ್ ಬಂದಿದ್ದಾರೆ. ಒಳ್ಳೇದಾಗಿ. ಒಂದು ಸ್ವಲ್ಪ ಮಂಡಿ ನೋವಿಗೆ ನಮ್ದೊಂದು ವಿಡಿಯೋದಲ್ಲಿ ಒಳ್ಳೇದಾಯ್ತು ಅಂತ ಹೇಳಿದ್ರಿ. ಹೌದು ಸರ್. ಏನಾಯ್ತು, ಏನು ಮಾಡಿದ್ರಿ? ಅಮ್ಮ ಅವರು ಹೇಳಿದ್ರು, ಅಕ್ಕ ಅವರು ಎಕ್ಕಡ ಗಿಡದಲ್ಲಿ ವೈಟ್ ಎಕ್ಕಡ ಗಿಡ, ಅದರಲ್ಲಿ ಅರ್ಧ ಎಣ್ಣೆ ಹಾಕ್ಬಿಟ್ಟು 2 ಎಲೆಗೂ ಪ್ಲಸ್ ಜಾಯಿಂಟ್ ಮಾಡಿಬಿಟ್ಟು ಬಿಸಿ ಮಾಡಿ ಹಾಕು ಅಂತ ಹೇಳಿದ್ರು. ನನಗೆ ಇವಾಗ 90% ಪರವಾಗಿಲ್ಲ ಸರ್, ವಾಸಿ ಆಗಿದೆ. ಎಷ್ಟು ಸರಿ ಮಾಡಿದ್ದೀರಾ ಅದನ್ನು? 4 ಟೈಮ್ ಮಾಡಿದ್ದೀವಿ ಸರ್, 4 ಟೈಮ್ ಮಾಡಿದ್ದೀನಿ. ಇನ್ನೇ ಮಾಡ್ಬೇಕಂದ್ರೆ ಎಲೆ ಎಲ್ಲ ಖಾಲಿ ಆಗಿಬಿಡ್ತಾವೆ. ಓಕೆ. ಇನ್ನು ಕಂಟಿನ್ಯೂ ಮಾಡ್ತೀನಿ ಸರ್. ನನಗೆ ಯಾವ ಥರ ಮಾಡ್ತೀರಾ ಹೇಳಿ? ಅದೇ 2 ಎಲೆ ತೊಗೊಳ್ಳೋದು, ಅಲ್ಲೇನು ಹಾಕ್ಬಿಡೋದು, ಅದಕ್ಕೂ ಇದಕ್ಕೂ ಜೈಟ್ ಮಾಡಿಬಿಡೋದು. ಓಕೆ. ಆಮೇಲೆ ತವಾ ಮೇಲೆ ಹಾಕ್ಬಿಟ್ಟು ಬಿಸಿ ಮಾಡೋದು. ಸ್ವಲ್ಪ ಬಿಸಿ ಇದ್ರೆ ಒಳ್ಳೇದು, ಬಿಸಿ ಇದ್ರೆ ಸ್ವಲ್ಪ ನೋವುತ್ತೆ, ಆಮೇಲೆ ಕೂಲ್ ಆಗಿಬಿಡುತ್ತೆ, ನೋವು ಎಲ್ಲ ಎಳ್ಕೊಂಡ್ಬಿಡುತ್ತೆ. ಅದನ್ನ ಮಂಡಿ ಹತ್ರ ಹಾಕ್ಕೊಂತೀರಾ, ಎಲ್ಲಿ ಹಾಕ್ತೀರಾ? ನಮ್ಗೆ ಎಲ್ಲಿ ನೋವಿದೆ ಅಲ್ಲಿ ಸರ್ ನೋವು ಎಳ್ದಾಗ್ತದೆ? ಎಳ್ದು ಹಾಕ್ಬಿಡ್ತೀವಿ.
ನೀವು ಹಾಕೊಂಡಿದ ತಕ್ಷಣ ಅದು ಎಳ್ದಾಕಿದ ಫೀಲಿಂಗ್ ಆಯ್ತಾ? ಹಾಂ, ನೀವು ಹಾಕ್ಕೊಂಡಾದ್ಮೇಲೆ ಅದು ತಕ್ಷಣಕ್ಕೆ ನೋವು ರಿಲೀಫ್ ಆಯ್ತಾ ಇಲ್ಲ? ಸ್ವಲ್ಪ ಕಮ್ಮಿ ಆಗ್ಬಿಡ್ತು ಹಂಗೆ. ಹಾಂ ಬರ್ತಾ 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 ಹಂಗೆ ಕಮ್ಮಿ ಆಗ್ಬಿಡ್ತು. ಹಾಂ. ಇದು ಮಾತ್ರೆಗಳು ಅವೆಲ್ಲ ತಿಂದು ಮೊದಲೇನಾದರೂ ಅದಕ್ಕೆ ಮೆಡಿಸಿನ್ ತಗೊಳ್ತಾ ಇದ್ರಾ ಹೊರಗಡೆ? ನಿಲ್ಲಿಸ್ಬಿಟ್ಟಿದ್ದೆ ಹಾಸ್ಪಿಟ್ಲ್ದು. ತಿರ್ಗಿ ಆಮೇಲೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇದೇ ಎಷ್ಟೋ ಪರವಾಗಿಲ್ಲ, 90% ಆಗಿದೆ ಸರ್ ಇವಾಗ. ಹಾಂ, ಇದೇ ಸಾಕು ನನಗೆ. ಅಂದರೆ ನಿಮ್ಗೆ ಮಂಡಿ ನೋವಿತ್ತು? ಮಂಡಿ ನೋವು ಈ ಕಡೆ ಇತ್ತು ಸರ್, ಮೂಳೆ ಸೌದೋಗ್ಬಿಟ್ಟೈತೆ. ಅದಕ್ಕೋಸ್ಕರ. ಸೂಪರ್, ಒಳ್ಳೇದಾಯ್ತು. ಒಳ್ಳೇದು, ಥ್ಯಾಂಕ್ ಯು ಸರ್. ನಮಸ್ಕಾರ. ನಮಸ್ಕಾರ.